ನಮಸ್ಕಾರ ಸ್ನೇಹಿತರೆ, ನಾನು ಆಶೀಶ್ ಚಾಬ್ರಾ. ನಾನು ನಿಮ್ಮನ್ನು ಹೃದಯ ತುಂಬಿ ಸ್ವಾಗತಿಸುತ್ತೇನೆ. ರೈತರೊಡನೆ ಎಸ್ಕಾಟ್ಸ್ನ 20 ವರ್ಷದ ವಿಶ್ವಾಸ. ನಮ್ಮನ್ನು ಪ್ರೇರೇಪಿಸುವುದೇನೆಂದರೆ ನಾವು ರೈತರ ಬೇಡಿಕೆಗಳ ಅನುಸಾರವಾಗಿ ಹೊಸ ಟೆಕ್ನಾಲಜಿಯ ಟ್ರ್ಯಾಕ್ಟರ್ ಅನ್ನು ನಿರ್ಮಾಣ ಮಾಡುವುದಾಗಿದೆ. ಫಾರ್ಮ್ ಟ್ರ್ಯಾಕ್ ಮೊದಲಿನಿಂದಲೂ ಒಂದು ದೊಡ್ಡ ಟ್ರ್ಯಾಕ್ಟರ್ ಆಗಿದೆ. ಇದರ ಆಧಾರವಾಗಿಯೇ ನಮ್ಮ ಟ್ಯಾಗ್ ಲೈನ್ ದೊಡ್ಡ ಟ್ರ್ಯಾಕ್ಟರ್ ದೊಡ್ಡ ಆಲೋಚನೆ. ಇದು ನಮ್ಮ ರೈತರಿಗೆ ಬಲು ಅಚ್ಚುಮೆಚ್ಚಿನ ಟ್ರ್ಯಾಕ್ಟರ್ ಅನ್ನಾಗಿಸಿದೆ. ನಾವು ನಿಮ್ಮ ಮುಂದೆ ಪವರ್ ಮ್ಯಾಕ್ಸ್ ಸೀರೀಸಿನ 3ನೇ ಮಾಡೆಲ್ ಫಾರ್ಮ್ ಟ್ರ್ಯಾಕ್ 50 ಪವರ್ ಮ್ಯಾಕ್ಸ್. ಇದರಲ್ಲಿ ನಿಮಗೆ ದೊರೆಯುತ್ತದೆ ಶ್ರೇಣಿಯಲ್ಲೇ ಅತ್ಯುತ್ತಮ ಪವರ್ ಹಾಗೂ ಪರ್ಫಾರ್ಮೆನ್ಸ್, ಲೇಟೆಸ್ಟ್ ಟೆಕ್ನಾಲಜಿ ಅಂಡ್ ಫೀಚರ್ಸ್, ಕಂಫರ್ಟ್ ಅಂಡ್ ಸೇಫ್ಟಿ ಹಾಗೂ ಸ್ಟೈಲ್ಸ್ ಅಂಡ್ ಲುಕ್ಸ್. ಈ ಫೀಚರ್ಸ್ ಗಳ ಬಗ್ಗೆ ನಾವು ಇಂದು ವಿಸ್ತಾರವಾಗಿ ತಿಳಿಯೋಣ. ಇದರ ಪವರ್ ಹಾಗೂ ಪರ್ಫಾರ್ಮೆನ್ಸಿನ ಬಗ್ಗೆ ಮಾತನಾಡುವುದಾದರೆ, ಪವರ್ ನಲ್ಲಿ 3 ಸಿಲಿಂಡರ್ ನಿಂದ ಪ್ರಮಾಣಿತ 50 HP. ಇದನ್ನು ನಾವು ಇಲ್ಲಿ ಕೂಡ ಬರೆದಿದ್ದೇವೆ. 50 HP ಇಂಜಿನ್ ದೊರೆಯುತ್ತದೆ. ಇದರ ಪೂರ್ತಿ ಪವರ್ ಬಂದು 1850 ಚಕ್ರವೇಗದಲ್ಲಿ ಪ್ರದಾನಿಸಿರುತ್ತೇವೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡುವುದಾದರೆ, ಈ ಟ್ರ್ಯಾಕ್ಟರ್ ನಲ್ಲಿ ನಿಮಗೆ ಪೂರ್ತಿ 42 HP PTO ಪವರ್ ಸಿಗುತ್ತದೆ. ಹೀಗೆ PTO ಚಲಿಸಿದಂತೆ ಉಪಕರಣಗಳು ಚಲಿಸುವಲ್ಲಿ ಪೂರ್ತಿ ತಾಕತ್ತನ್ನು ನೀಡುತ್ತದೆ. ಇದರ ಟಾರ್ಕ್ ಬಗ್ಗೆ ಮಾತನಾಡುವುದಾದರೆ, ಇದರಲ್ಲಿ ನಿಮಗೆ 228 ನ್ಯೂಟನ್ ಮೀಟರಿನ ಟಾರ್ಕ್ ದೊರೆಯುತ್ತದೆ. ಇದು ಶ್ರೇಣಿಯಲ್ಲೇ ಅತ್ಯುತ್ತಮವಾಗಿದೆ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕೆಲಸ ಮಾಡುವಲ್ಲಿ ಇದು ಸಹಾಯ ಮಾಡುತ್ತದೆ. ಬನ್ನಿ ಈ ಟ್ರ್ಯಾಕ್ಟರಿನ ಇಂಜಿನ್ ಅನ್ನು ನೋಡೋಣ. ಸಿಂಗಲ್ ಪೀಸ್ ಬೋನೆಟ್ ಅನ್ನು ಓಪನ್ ಮಾಡಲು ನಾವು ಇಲ್ಲಿ ಒಂದು ಚಿಕ್ಕ ಲ್ಯಾಚ್ ಅನ್ನು ನೀಡಿದ್ದೇವೆ. ಇದನ್ನು ಸ್ವಲ್ಪ ಪುಷ್ ಮಾಡುತ್ತೇನೆ. ಈ ಬೋನೆಟ್ ತಾನಾಗಿಯೇ ಮೇಲೋಗಿ ನಿಲ್ಲುತ್ತದೆ. ಈ ಇಂಜಿನ್ ನಲ್ಲಿ ನಾವು ನಿಮಗೆ ನೀಡುತ್ತಿದ್ದೇವೆ ಲೇಟೆಸ್ಟ್ ಟೆಕ್ನಾಲಜಿಯ ಸಿಂಗಲ್ ಫ್ಯೂಯಲ್ ಫಿಲ್ಟರ್. ಈ ಟ್ರ್ಯಾಕ್ಟರಿನ ಫ್ಯೂಯಲ್ ಫಿಲ್ಟರ್ ಹಾಗೂ ಇಂಜಿನ್ ಆಯಿಲ್ ಫಿಲ್ಟರ್ ಪ್ರತಿ 500 ಗಂಟೆಯ ಸರ್ವಿಸಿನ ನಂತರ ಬದಲಾಯಿಸತಕ್ಕದ್ದು. ಇದರಿಂದ ರೈತನಿಗೆ ಸರ್ವಿಸ್ ಹಾಗೂ ಮೇಂಟೆನೆನ್ಸ್ ಖರ್ಚು ಸಹ ಕಡಿಮೆಯಾಗುತ್ತದೆ. ಬನ್ನಿ ಈ ಟ್ರ್ಯಾಕ್ಟರಿನ ಕೂಲಿಂಗ್ ಸಿಸ್ಟಮಿನ ಬಗ್ಗೆ ಮಾತನಾಡೋಣ. ಈ ಟ್ರ್ಯಾಕ್ಟರ್ ನಲ್ಲಿ ನಿಮಗೆ ಕಾರ್ನಂತಹ ಆಧುನಿಕ ಕೂಲಿಂಗ್ ಸಿಸ್ಟಮ್ ದೊರೆಯುತ್ತದೆ. ರೇಡಿಯೇಟರ್ ಅನ್ನು ಮೇಂಟೆನೆನ್ಸ್ ಫ್ರೀ ಮಾಡಲು ನಾವು ಸೆಪರೇಟ್ ರಿಕವರಿ ಬಾಟಲ್ ಅನ್ನು ಸಹ ನೀಡಿದ್ದೇವೆ. ಇದು ಇಂಜಿನ್ ನಲ್ಲಿ ಬಾರಿ ನೀರನ್ನು ತುಂಬುವ ಜಂಜಾಟದ ಕಾರ್ಯವನ್ನು ತಪ್ಪಿಸುತ್ತದೆ. ಈಗ ಈ ಟ್ರ್ಯಾಕ್ಟರಿನ ಆಧುನಿಕ ಟೆಕ್ನಾಲಜಿ ಹಾಗೂ ಫೀಚರ್ಸಿನ ಬಗ್ಗೆ ಮಾತನಾಡೋಣ. ನಾನು ಇದರ ಫೀಚರ್ಸ್ ಬಗ್ಗೆ ಮಾತನಾಡಿದಲ್ಲಿ ಹಾಗೂ ಆಧುನಿಕ ಟೆಕ್ನಾಲಜಿಯ ಬಗ್ಗೆ ಮಾತನಾಡುವುದಾದರೆ, ಈ ಟ್ರ್ಯಾಕ್ಟರ್ ನಲ್ಲಿ ನಿಮಗೆ ದೊರೆಯುತ್ತದೆ 8 ಫಾರ್ವರ್ಡ್ ಹಾಗೂ 2 ರಿವರ್ಸ್ ಸ್ಪೀಡಿನ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ವಿತ್ ಒರಿಜಿನಲ್ ಸೈಡ್ ಶಿಫ್ಟ್. ನಾನು ಇದರ ಕ್ಲಚ್ ಬಗ್ಗೆ ಮಾತನಾಡುವುದಾದರೆ, ಈ ಟ್ರ್ಯಾಕ್ಟರ್ ಡ್ಯುಯಲ್ ಕ್ಲಚ್ ನಲ್ಲಿ ದೊರೆಯುತ್ತದೆ. ಇದನ್ನು ನೀವು ಒಂದು ಕ್ಲಚ್ ಸ್ಟಾಪರಿನ ಸಹಾಯದಿಂದ ಸಿಂಗಲ್ ಕ್ಲಚ್ಗೂ ಸಹ ಕನ್ವರ್ಟ್ ಮಾಡಬಹುದು. ಇದರ ಮುಂದಿನ ಫೀಚರ್ ಬಗ್ಗೆ ಮಾತನಾಡುವುದಾದರೆ, ಮಲ್ಟಿ ಸ್ಪೀಡ್ ಹಾಗೂ ರಿವರ್ಸ್ PTO. ಇದನ್ನು ಆಪರೇಟ್ ಮಾಡುವುದಕ್ಕೆ ನಾವು ಇಲ್ಲಿ ಲೀವರ್ ಅನ್ನು ನೀಡಿದ್ದೇವೆ. ಇದನ್ನು ನಾನು ಮುಂದೆ ಮಾಡಿದ್ದಲ್ಲಿ ನಮಗೆ ಇಂಜಿನ್ ನ 1810 ಚಕ್ರವೇಗದಲ್ಲಿ 540 PTO RPM ಸಿಗುತ್ತದೆ. ನಾನು ಇದನ್ನು ಹಿಂದೆ ಒತ್ತಿದಲ್ಲಿ ಗೇರಿನ ಸ್ಪೀಡಿನ ಅನುಸಾರವಾಗಿ ಮಲ್ಟಿ ಸ್ಪೀಡ್ PTO ಸಿಗುತ್ತದೆ. ನಾನು ಗೇರ್ ಅನ್ನು ರಿವರ್ಸ್ ಹಾಕಿದಲ್ಲಿ ರಿವರ್ಸ್ PTO ದೊರೆಯುತ್ತದೆ. ನಾವು ಇದರ ಆಧುನಿಕ ಟೆಕ್ನಾಲಜಿಯ ಬಗ್ಗೆ ಮಾತನಾಡುವುದಾದರೆ, ಇದರ ರಿಡಕ್ಷನ್ ಏನಿದೆ ಅದು ಒಂದು ಎಪಿಸೈಕ್ಲಿಕ್ ರಿಡಕ್ಷನ್ ಆಗಿದೆ. ಇದರ ಪ್ರಮುಖ ಉಪಯೋಗವೇನೆಂದರೆ, ಇದು ಯಾವುದೇ ತರಹದ ಲೋಡ್ ಹೆವಿ ಡ್ಯೂಟಿಯ ಕೆಲಸ ಮಾಡುವಲ್ಲಿ ಸಮರ್ಥವಾಗಿದೆ. ನೀವು ಇದರ ಹೌಸಿಂಗ್ ಅನ್ನು ನೋಡಿದರೆ, ಹೌಸಿಂಗ್ ಅನ್ನು ಕೂಡ ಪೂರ್ತಿ ರೋಬಸ್ಟ್ ಡಿಸೈನ್ ಮಾಡಲಾಗಿದೆ ಹಾಗೂ ಲೋಡರ್ ಡೋಸರ್ ಗಳನ್ನು ಮೌಂಟ್ ಮಾಡುವುದಕ್ಕೆ ನಾವು ಇಲ್ಲಿ ಪಿನ್ ಲೊಕೇಶನ್ಸ್ ಅನ್ನು ಸಹ ನೀಡಿದ್ದೇವೆ. ನಾನು ಇದರ ಮುಂದಿನ ಫೀಚರ್ ಬಗ್ಗೆ ಮಾತನಾಡುವುದಾದರೆ, ಇದರಲ್ಲಿ ನಿಮಗೆ ಸಿಗುತ್ತದೆ ಪೂರ್ತಿ 1800 kg ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಹೈಡ್ರಾಲಿಕ್ ಲಿಫ್ಟ್. ನೀವು ಇಲ್ಲಿ ನೋಡಬಹುದು, ಇದರ ಲಿಫ್ಟ್ ಆರ್ಮ್ ಇದೆ, ಲೆವೆಲಿಂಗ್ ರಾಡ್ ಇದೆ, ಈ ಲೋವರ್ ಲಿಂಕ್ ಇದೆ. ಈ ಎಲ್ಲವೂ ಪೂರ್ತಿ ಹೆವಿ ಡ್ಯೂಟಿಯಿಂದ ಬಲಿಷ್ಠವಾಗಿದೆ. ಫಾರ್ಮ್ ಟ್ರ್ಯಾಕಿನಲ್ಲಿ ಅದರ ಸೆನ್ಸಿಂಗ್ ಗಾಗಿ ವಿಶ್ವಪ್ರಸಿದ್ಧವಾಗಿದೆ. ನೀವು ಇಲ್ಲಿ ನೋಡಿದ್ದಲ್ಲಿ ಸೆನ್ಸಿಂಗ್ ಗಾಗಿ ರಾಕರ್ ಆರ್ಮ್ಗೆ 3 ಹಿಂಚ್ ಪಾಯಿಂಟ್ ಅನ್ನು ನೀಡಿದ್ದೇವೆ. ಹಾರ್ಡ್ ಸಾಯಿಲ್ ಗಾಗಿ ಎಲ್ಲದಕ್ಕಿಂತ ಕೆಳಗಿರುವ ಹೋಲ್ಗೆ ನೀವು ಟಾಪ್ ಲಿಂಕ್ ಹಾಕಬೇಕು. ಮೀಡಿಯಂ ಸಾಯಿಲ್ಗೆ ಮಧ್ಯದಲ್ಲಿರುವ ಹೋಲ್ಗೆ ಟಾಪ್ ಲಿಂಕ್ ಹಾಕಬೇಕು ಹಾಗೂ ಸಾಫ್ಟ್ ಸಾಯಿಲ್ ಎಲ್ಲದಕ್ಕಿಂತ ಮೇಲಿರುವ ಹಿಂಚ್ ಪಾಯಿಂಟ್ ಗೆ ಟಾಪ್ ಲಿಂಕ್ ಹಾಕಬೇಕು. ಹೈಡ್ರಾಲಿಕ್ಸ್ ಅನ್ನು ಆಪರೇಟ್ ಮಾಡುವುದಕ್ಕೆ 2 ಲೀವರ್ ಗಳನ್ನು ನೀಡಿದ್ದೇವೆ. ಬ್ಲಾಕ್ ಕಲರಿನ ಲೀವರ್ ಪೊಸಿಷನ್ ಲೀವರ್ ಆಗಿದೆ. ಆರೆಂಜ್ ಕಲರಿನ ಲೀವರ್ ಡ್ರಾಫ್ಟ್ ಲೀವರ್ ಆಗಿದೆ. ಪೊಸಿಷನ್ ಲೀವರಿನ ಸಹಾಯದಿಂದ ನೀವು ಇಂಪ್ಲಿಮೆಂಟ್ ಗಳನ್ನು ಮೇಲೆತ್ತಬಹುದು ಅಥವಾ ಕೆಳಗಿಳಿಸಬಹುದು ಹಾಗೂ ಕಡಿಮೆ ಒಳಹೊಕ್ಕು ಕೆಲಸ ಮಾಡುವಂತಹ ಉಪಕರಣಗಳು ಅಂದರೆ ರೋಟಾವೇಟರ್, ಲೇಸರ್ ಲೆವೆಲರ್ ಹಾಗೂ ಸೀಡ್ ಡ್ರಿಲ್ ಅನ್ನು ಚಲಿಸಬಹುದು. ಇದರ ಜೊತೆಗೆ ಇಂಪ್ಲಿಮೆಂಟ್ ಅನ್ನು ಅಡ್ಜಸ್ಟ್ ಮಾಡುವುದಕ್ಕಾಗಿ ನೀಡಿರೋ ಸ್ಟೇ ಬಾರ್, ಅದು ಕೂಡ ಬಾಕ್ಸ್ ಟೈಪ್ ಪಿನ್ ಸ್ಟೇ ಬಾರ್ ಆಗಿದೆ. ಟ್ರಾಲಿ ಅನ್ನು ಅಟ್ಯಾಚ್ ಮಾಡುವುದಕ್ಕಾಗಿ ಮಲ್ಟಿ ಹಿಚ್ ಪಾಯಿಂಟ್ ಅನ್ನು ನೀಡಲಾಗಿದೆ. ಮುಂದಿನ ಫೀಚರ್ ಬಗ್ಗೆ ಮಾತನಾಡುವುದಾದರೆ, ಅದು ಡಬಲ್ ಆಕ್ಟಿಂಗ್ ಸ್ಪೂಲ್ ವಾಲ್. ಡಬಲ್ ಆಕ್ಟಿಂಗ್ ಸ್ಪೂಲ್ ವಾಲ್ ಗಾಗಿ ನಾವು 2 QRC ಕಪ್ಲರ್ಸ್ ಗಳನ್ನು ನೀಡಿದ್ದೇವೆ. ಸಿಂಗಲ್ ಆಕ್ಟಿಂಗ್ ಹಾಗೂ ಡಬಲ್ ಆಕ್ಟಿಂಗ್ ಅನ್ನು ಕನ್ವರ್ಟ್ ಮಾಡುವುದಕ್ಕೆ ಇಲ್ಲಿ ಹಿಂದೆ ಒಂದು ನಾಬ್ ಅನ್ನು ನೀಡಿದ್ದೇವೆ. ಇದರ ಸಹಾಯದಿಂದ ನೀವು ಇದನ್ನು ಕನ್ವರ್ಟ್ ಮಾಡಬಹುದು. ನೀವು ಈ ನಾಬ್ ಅನ್ನು ಟೈಟ್ ಮಾಡಿದಲ್ಲಿ ಇದು
ಡಬಲ್ ಆಕ್ಟಿಂಗಿನ ತರಹ ಕೆಲಸ ಮಾಡುತ್ತದೆ. ನೀವು ಈ ನಾಬ್ ಅನ್ನು ಪೂರ್ತಿ ಲೂಸ್ ಮಾಡಿದ್ದಲ್ಲಿ ಇದು ಸಿಂಗಲ್ ಆಕ್ಟಿಂಗ್ ಆಗಿ ಬಿಡುತ್ತದೆ. ಹಾಗೆ ಇದನ್ನು ಆಪರೇಟ್ ಮಾಡುವುದಕ್ಕೆ ನಾವು ಸೆಪರೇಟ್ ಲೀವರ್ ಅನ್ನು ಕೂಡ ನೀಡಿದ್ದೇವೆ. ಬ್ಯಾಲೆನ್ಸ್ ಪವರ್ ಸ್ಟೇರಿಂಗ್ ಅನ್ನು ಮೇಂಟೆನೆನ್ಸ್ ಫ್ರೀ ಮಾಡುವುದಕ್ಕೆ ನಾವು ಸೆಪರೇಟ್ ಆಯಿಲ್ ಟ್ಯಾಂಕ್ ಅನ್ನು ನೀಡಿದ್ದೇವೆ. ಇದು ಇದರ ಮೇಂಟೆನೆನ್ಸ್ ಖರ್ಚನ್ನು ಕಡಿಮೆ ಮಾಡುತ್ತದೆ. ಆಧುನಿಕ ಟೆಕ್ನಾಲಜಿಯ ಮುಂದಿನ ಫೀಚರ್ ಬಗ್ಗೆ ಮಾತನಾಡುವುದಾದರೆ ಅದುವೇ ಸೆಪರೇಟ್ ಪಂಪ್ ಫಾರ್ ಹೈಡ್ರಾಲಿಕ್ ಅಂಡ್ ಪವರ್ ಸ್ಟೇರಿಂಗ್. ನಾವು ಈ ಟ್ರ್ಯಾಕ್ಟರ್ ನಲ್ಲಿ ಪವರ್ ಸ್ಟೇರಿಂಗ್ ಹಾಗೂ ಹೈಡ್ರಾಲಿಕ್ಸ್ ಗೆ ಬೇರೆ ಬೇರೆ ಪಂಪ್ ಅನ್ನು ನೀಡಿದ್ದೇವೆ. ಹೀಗೆ ಯಾವುದಾದರೊಂದು ಪಂಪ್ ಮೇಂಟೆನೆನ್ಸ್ ಗೆ ಬಂದರೆ ನೀವು ಕೇವಲ ಆ ಒಂದೇ ಒಂದು ಪಂಪ್ ಅನ್ನು ಚೇಂಜ್ ಮಾಡಬೇಕಾಗುತ್ತದೆ. ಹೀಗೆ ಇದು ಇದರ ಸರ್ವಿಸ್ ಹಾಗೂ ಮೇಂಟೆನೆನ್ಸ್ ಖರ್ಚನ್ನು ಕಡಿಮೆ ಮಾಡುತ್ತದೆ. ಈ ಟ್ರ್ಯಾಕ್ಟರಿನ ಲೀವರ್ಸ್ ಗಳ ಬಗ್ಗೆ ಮಾತನಾಡುವುದಾದರೆ ಎಲ್ಲಾ ಲೀವರ್ಸ್ ಎರ್ಗಾನಮಿಕಲಿ ಡಿಸೈನ್ ಆಗಿದೆ. ಎರ್ಗಾನಮಿಕಲಿ ಡಿಸೈನ್ಡ್ ಅಂದರೆ ಎಲ್ಲಾ ಲೀವರ್ಸ್ ಗಳು ಕೂಡ ಆಪರೇಟರಿನ ಕೈಗೆ ಸಿಗುವಂತಿದೆ ಎಂದು. ಸೈಡ್ ಶಿಫ್ಟ್ಸ್ ಬಗ್ಗೆ ಮಾತನಾಡುವುದಾದರೆ ಅದು ಗೇರ್ ಲೀವರ್ ಹಾಗೂ ರೇಂಜ್ ಲೀವರ್ ಇವು ಒರಿಜಿನಲ್ ಸೈಡ್ ಶಿಫ್ಟ್ಸ್ ಆಗಿದೆ. ಯಾವುದೇ ಲೀವರ್ ಕೂಡ ಆಪರೇಟರ್ನ ಕಾಲುಗಳ ಮಧ್ಯದಿಂದ ಕೊಡಲಾಗಿಲ್ಲ. ಮತ್ತಷ್ಟು ಕಂಫರ್ಟಬಲ್ ಅನ್ನಾಗಿಸುತ್ತದೆ. ನಾನು ಇದನ್ನು ಆಪರೇಟ್ ಮಾಡಿದ್ದಲ್ಲಿ ನನಗೆ ಕೆಳಗಡೆ ಬಗ್ಗುವ ಅವಶ್ಯಕತೆ ಇರುವುದಿಲ್ಲ. ನಾನು ಕೂತಲ್ಲೇ ಇದನ್ನು ಆಪರೇಟ್ ಮಾಡಬಹುದು. ನಾನು ಇದರ ಸೇಫ್ಟಿಯ ಬಗ್ಗೆ ಮಾತನಾಡುವುದಾದರೆ ಆಪರೇಟರಿನ ಸೇಫ್ಟಿಯನ್ನು ಧ್ಯಾನದಲ್ಲಿಟ್ಟುಕೊಂಡು ಈ ಟ್ರ್ಯಾಕ್ಟರ್ ನಲ್ಲಿ ನಾವು ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಅನ್ನು ನೀಡಿದ್ದೇವೆ. ಇದು ಹೈ ಲೋ ರೇಂಜ್ ಲೀವರಿನ ಜೊತೆಗೆ ಕನೆಕ್ಟ್ ಆಗಿದೆ. ನಮ್ಮ ಹೈ ಲೋ ರೇಂಜ್ ಲೀವರ್ ನ್ಯೂಟ್ರಲ್ ಪೊಸಿಷನ್ ನಲ್ಲಿ ಇಲ್ಲದಿದ್ದಲ್ಲಿ ಈ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗುವುದಿಲ್ಲ. ನಾನು ಈ ಟ್ರ್ಯಾಕ್ಟರಿನ ಲುಕ್ಸ್ ಬಗ್ಗೆ ಮಾತನಾಡುವುದಾದರೆ ಈ ಟ್ರ್ಯಾಕ್ಟರ್ ನಲ್ಲಿ ನಿಮಗೆ ಸಿಗುತ್ತದೆ ಸಿಂಗಲ್ ಪೀಸ್ ಬೋನೆಟ್. ಲ್ಯಾಚಿನ ಸಹಾಯದಿಂದ ಸುಲಭವಾಗಿ ಮೇಲೇರಿ ಬಿಡುತ್ತದೆ. ಈ ಟ್ರ್ಯಾಕ್ಟರ್ ನಲ್ಲಿ ನಿಮಗೆ ದೊರೆಯುತ್ತದೆ ಭಾರತದ ಮೊದಲ LED ಲೈಟಿನ ಹೆಡ್ ಲ್ಯಾಂಪ್ ಜೊತೆಗೆ ಹ್ಯಾಲೋಜನ್ ಬಲ್ಬ್. ಇದು ಇದರ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬ್ರ್ಯಾಂಡಿಂಗಿನ ಬಗ್ಗೆ ಮಾತನಾಡುವುದಾದರೆ ಫ್ರಂಟ್ ಲುಕ್ ನಲ್ಲಿ ನಿಮಗೆ ಫಾರ್ಮ್ ಬ್ರ್ಯಾಂಡಿಂಗ್ ನ ಬ್ಯಾಡ್ಜ್ ಸಿಗುತ್ತದೆ. ಜೊತೆಗೆ ಪವರ್ ಮ್ಯಾಕ್ಸ್ ಬ್ರ್ಯಾಂಡಿಂಗ್ ನ ಬ್ಯಾಡ್ಜ್ ಫ್ರಂಟ್ ಲುಕ್ ನಲ್ಲಿ ನೀಡಿದ್ದೇವೆ. ಇದು ಇದರ ಲುಕ್ ಅನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಸ್ಟೈಲಿಶ್ ಗ್ರಿಲ್ಲಿನ ಮೇಲೆ ನಿಮಗೆ